ವಿಶ್ವ ಒಕ್ಕಲಿಗ ಮಠದ ಪೀಠಾಧಿಪತಿ ಭೈರವೈಕ್ಯರಾಗಿದ್ದಾರೆ. ಹೌದು, ಶ್ರೀಗಳ ಭೈರವೈಕ್ಯಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಸಂತಾಪವನ್ನು ಸೂಚಿಸಿದ್ದಾರೆ. ವಿಶ್ವ ಒಕ್ಕಲಿಗ ಮಠದ ಪೀಠಾಧಿಪತಿ ಭೈರವೈಕ್ಯ ಚಂದ್ರಶೇಖರನಾಥ ಶ್ರೀ ನಿಧನಕ್ಕೆ ದೇವೇಗೌಡರು ಸಂತಾಪವನ್ನು ಸೂಚಿಸಿದ್ದಾರೆ. ಮಧ್ಯಾಹ್ನದವರೆಗೆ ಮಠದಲ್ಲೇ ಭಕ್ತರಿಗೆ ದರ್ಶನವನ್ನು ಕಲ್ಪಿಸಲಾಗಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಶ್ರೀಗಳ ಅಗಲಿಕೆಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಸಂತಾಪ ಸೂಚಿಸಿದ್ದಾರೆ. ಸುದ್ದಿ ತಿಳಿದು ಮನಸ್ಸಿಗೆ ಅತೀವ ದುಃಖವಾಯಿತು ಅಂತ ಹೇಳಿದ್ದಾರೆ. ಎಕ್ಸ್ ಖಾತೆಯ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ ದೇವೇಗೌಡರು ಮತ್ತು ಡಿ.ಕೆ. ಶಿವಕುಮಾರ್. ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾ ಸಂಸ್ಥಾನದ ಪೀಠಾಧಿಪತಿಯಾಗಿದ್ದರು ಚಂದ್ರಶೇಖರನಾಥ ಶ್ರೀಗಳು. ಇವರಿಗೆ ವಯಸ್ಸು 81 ಆಗಿತ್ತು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದರು ಶ್ರೀಗಳು. ಮಧ್ಯರಾತ್ರಿ 12:01 ಭೈರವೈಕ್ಯರಾಗಿದ್ದಾರೆ. ವಿಶ್ವ ಒಕ್ಕಲಿಗ ಮಠದ ಪೀಠಾಧಿಪತಿಗಳಾಗಿದ್ದಂತಹ ಚಂದ್ರಶೇಖರನಾಥ ಶ್ರೀಗಳು ಭೈರವೈಕ್ಯರಾಗಿದ್ದಾರೆ. ಇವರ ಅಂತಿಮ ದರ್ಶನವನ್ನು ಹಲವರು ಪಡೆದುಕೊಳ್ತಿದ್ದಾರೆ. ಇನ್ನು ನಿರ್ಮಲಾನಂದನಾಥ ಸ್ವಾಮೀಜಿಗಳು, ನಿರ್ಮಾಮಡಿ ಮಠದ ಶ್ರೀಗಳು ಆಗಮಿಸಿದ್ದಾರೆ. ಅಂತಿಮ ವಿಧಿವಿಧಾನ ಪ್ರಕ್ರಿಯೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನೋಡಿ, ಚಂದ್ರಶೇಖರನಾಥ ಶ್ರೀಗಳಿಗೆ 81 ವರ್ಷ ವಯಸ್ಸಾಗಿತ್ತು. ಮಧ್ಯರಾತ್ರಿ 12:01 ಭೈರವೈಕ್ಯರಾಗಿದ್ದಾರೆ. ಇನ್ನು ಶ್ರೀಗಳ ಉತ್ತರಾಧಿಕಾರಿ ಅಂದರೆ ಪೀಠಾಧ್ಯಕ್ಷರಾದಂತಹ ನಿಶ್ಚಲಾನಂದನಾಥ ಶ್ರೀಗಳು ಮುಂದಿನ ವಿಧಿವಿಧಾನ ಪ್ರಕ್ರಿಯೆಗಳನ್ನು ನಡೆಸಲಿದ್ದಾರೆ. ಮಧ್ಯಾಹ್ನ 3 ಆ ಪ್ರಕ್ರಿಯೆಗಳು ನಡೆಯುತ್ತೆ ಅನ್ನುವಂಥ ಮಾಹಿತಿ ಕೂಡ ಇದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ನಿರ್ಮಲಾನಂದನಾಥ ಸ್ವಾಮೀಜಿ, ನಿರ್ಮಾಮಡಿ ಮಠದ ಶ್ರೀಗಳು ಕೂಡ ಈ ಸಂದರ್ಭದಲ್ಲಿ ಆಗಮಿಸಿದ್ದಾರೆ.